ಸೊ 7 ಡೇಸ್ ಲಾಸ್ಟ್ ವಿಡಿಯೋ ಹಾಕಿದ್ದೆ ನಾನು 7 ದಿನದಲ್ಲಿ 8 kg ತೂಕ ಇಳಿಸೋದು ಹೇಗೆ ಅಂತ. ಅದೊಬ್ಬರು ಹಿಂದಿ ಸೆಲೆಬ್ರಿಟಿ ಒಂದು ವಿಡಿಯೋ ನೋಡಿದ್ದೆ ನಾನು ಅದನ್ನು ಎಕ್ಸ್ಪೆರಿಮೆಂಟ್ ನೋಡೋಣ ನನಗೆ ಎಷ್ಟು ವೆಯ್ಟ್ ರೆಡ್ಯೂಸ್ ಆಗುತ್ತೆ ಅಂತ ನಾನು ಅದನ್ನು ಟ್ರೈ ಮಾಡಿದ್ದೆ. ಸೊ ಈಗ 7 ದಿನ ಆಗಿದೆ. 7 ದಿನ ಆದ ತಕ್ಷಣವೇ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ಎಷ್ಟು ರೆಡ್ಯೂಸ್ ಆಗಿದೆ ಹಾನೆಸ್ಟಾಗಿ ನಾನು ರಿವ್ಯೂ ಕೊಡ್ತೀನಿ. ನಿಜವಾಗ್ಲೂ ಅವ್ರು ಹೇಳಿದಷ್ಟೆಲ್ಲ ರೆಡ್ಯೂಸ್ ಆಗಲ್ಲ, ಬಟ್ ಅವ್ರು ಯಾವ ಥರ ರೆಡ್ಯೂಸ್ ಮಾಡಿದರು, ಬರೀ ಫುಡ್ಡಲ್ಲಿ ಮಾತ್ರ ರೆಡ್ಯೂಸ್ ಮಾಡೋಕ್ಕಾಗಲ್ಲ ಅಷ್ಟು ವೆಯ್ಟ್ನ 7 ದಿನದಲ್ಲಿ. ಬಟ್ ಹೇಗೆ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಬಹುಶಃ ಎಕ್ಸಸೈಸ್ನ ಅವ್ರು ತುಂಬ ಚೆನ್ನಾಗಿ ಮಾಡಿದ್ರು ಅನಿಸುತ್ತೆ. ನಾನು ಎಕ್ಸಸೈಸ್ ಸ್ವಲ್ಪ ವಾಕ್ ಹೋಗ್ತಿದ್ದೆ, ಅಷ್ಟು ಬಿಟ್ಟರೆ ಯಾವುದೇ ರೀತಿ ಹೆಚ್ಚಿನ ಎಕ್ಸಸೈಸ್ನ ಮಾಡಿಲ್ಲ. ಬಟ್ ಅವ್ರು ಹೇಳಿರೋ ಯಾವುದೂ ಸ್ಕಿಪ್ ಮಾಡಿಲ್ಲ. 7 ದಿನ ಕರೆಕ್ಟಾಗಿ ಅದನ್ನು ಫಾಲೋ ಮಾಡಿದ್ದೀನಿ. ಬಟ್ ನನಗೆ ರೆಡ್ಯೂಸ್ ಆಗಿರೋ ತೂಕ ಬಂದು ಎಷ್ಟು ಅಂತ ಈಗ ನೀವೇ ನೋಡಿ ಗೊತ್ತಾಗುತ್ತೆ. ಓಕೆ, ಇವಾಗ ನನ್ನ 7 ದಿನದ ಡಯಟ್ ಮುಗಿದಿದೆ. ಎಷ್ಟು kg ಕಮ್ಮಿ ಆಗಿದ್ದೀನಿ ಅಂಥೇಳಿ ನೋಡೋಣ ಬನ್ನಿ. ಈಗ ನೋಡಿದ್ರಲ್ವಾ. ಸೊ ಅದು 900 ಕ್ಯಾಲರೀಸಲ್ಲಿರುವಂಥ ಡಯಟು. ಬಹುಶಃ ಅದು ವರ್ಕೌಟ್ ಚೆನ್ನಾಗಿ ಮಾಡಿದರೆ ಅಥವಾ ಎಕ್ಸಸೈಸ್ ಚೆನ್ನಾಗಿ ಮಾಡಿ ವಾಕ್ ಎಲ್ಲ ಚೆನ್ನಾಗಿ ಮಾಡಿದರೆ ಒಂದು ಮಿನಿಮಮ್ ನನಗೆ ಅನಿಸುತ್ತೆ ಒಂದು 4ರಿಂದ 5 kg ನಾವು ರೆಡ್ಯೂಸ್ ಮಾಡೋದು. ಬಟ್ ಅಷ್ಟು ಫಾಸ್ಟರ್ ಆಗಿ ರೆಡ್ಯೂಸ್ ಆಗಲ್ಲ ವೆಯ್ಟ್. 200 ಕ್ಯಾಲರಿ ಇರುವಂಥ ಒಂದು ಜಾಮೂನ್ನ 30 ಸೆಕೆಂಡಲ್ಲಿ ತಿಂದುಬಿಡ್ಬೋದು. ಬಟ್ 200 ಕ್ಯಾಲರಿನ ಬರ್ನ್ ಮಾಡೋದು ಇಟ್ಸ್ ನಾಟ್ ಈಸಿ. ಅದಕ್ಕೆ ನಾವು ತುಂಬಾ ಟೈಮ್ ತೊಗೋಬೇಕಾಗತ್ತೆ, ತುಂಬ ದಿನಗಳು ತೊಗೋಬೇಕಾಗತ್ತೆ. ಹಾಗಾಗಿ ಅದಕ್ಕೆ ಕ್ಯಾಲರಿ ಬರ್ಸ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಕ್ಯಾಲರಿ ಬರ್ನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ವೆಯ್ಟ್ ಗೇನ್ ಸುಲಭವಾಗಿ ಆಗಿಬಿಡತ್ತೆ, ಬಟ್ ವೆಯ್ಟ್ ಲಾಸ್ ಮಾಡೋದಿದೆಯಲ್ಲ, ಇಟ್ ಈಸ್ ನಾಟ್ ಈಸಿ ವೇ. ತುಂಬಾ ಡಿಫಿಕಲ್ಟ್ ಅದು. ಆ ಒಂದು ಡಿಫಿಕಲ್ಟನ್ನು ನಾವು ಹ್ಯಾಬಿಟಾಗಿ ಮಾಡ್ಕೊಂಡಾಗ ಮಾತ್ರ ನಮ್ಮ ವೆಯ್ಟ್ನ ರೆಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೋಡೋದ್ರಲ್ಲ, ನಾನು 7 ದಿನ ಸಿನ್ಸಿಯರ್ ಮಾಡಿದ್ದಕ್ಕೆ 1 kg ಮಾತ್ರ ನಾನು ರೆಡ್ಯೂಸ್ ಆಗೋಕ್ಕಾಗಿತ್ತು. ಬಹುಶಃ ನಾನು ವರ್ಕೌಟ್ ಜಾಸ್ತಿ ಮಾಡೋಕ್ಕಾಗಿಲ್ಲ, ಅದೊಂದರಿಂದ ನನಗೆ ಅನಿಸುತ್ತೆ. ಇಲ್ಲಾಂದರೆ ಒಂದು 3-4 kg ಅಂತೂ ರೆಡ್ಯೂಸ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಆ ಒಂದು ಡಯೆಟ್ಟು, ಎಗ್ಗು ಮತ್ತು ಆ್ಯಪಲ್ ಡಯೆಟ್ ಏನಿದೆಯೋ ಅದರಿಂದ ನಿಮಗೆ ಚೆನ್ನಾಗಿ ವಾಕ್ ಮತ್ತು ಎಕ್ಸಸೈಸ್ ಮಾಡಿದರೆ ಡೆಫಿನೆಟಾಗಿ 3-4 kg ನೀವು ಒಂದು ವಾರದಲ್ಲಿ ಇಳಿಸ್ಬೋದು. ನನಗೆ ಟೈಮ್ ಇಲ್ದಿರೋ ಕಾರಣ ನನಗೆ ವಾಕಿಂಗೆಲ್ಲ ಅಷ್ಟು ಡೇ ಬೈ ಡೇ ಹೋಗೋಕ್ಕಾಗಿಲ್ಲ, ಗ್ಯಾಪ್ ಆಗಿದೆ, ಅದಾಗಿದೆ. ಬಟ್ ಫುಡ್ಡಲ್ಲಿ ಅವ್ರು ಏನು ಹೇಳಿದ್ರು ಅದನ್ನು ಸಿನ್ಸಿಯರಾಗಿ ಫಾಲೋ ಮಾಡಿದ್ದೀನಿ. ಅದರಿಂದ 1 kg ಮಾತ್ರ ನನಗೆ ರೆಡ್ಯೂಸ್ ಆಗಿದೆ. ಟ್ರೈ ಮಾಡೋರು ಇದ್ರಾಗ ಮಾಡ್ಬೋದು, ಬಟ್ ಒನ್ ಟೈಮ್ ಊಟ ಮಾಡಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹೌಸ್ ವೈಫ್ ಆಗಿರ್ತೀರಾ, ಫೀಡಿಂಗ್ ಮಾಡೋರು ಇರ್ತೀರ ಎಷ್ಟೊಂದು ಜನ ಹೆಣ್ಮಕ್ಳು, ಮತ್ತು ಕೆಲಸಕ್ಕೆ ಹೋಗ್ತಿರ್ತೀರ ಹೊರಗಡೆ. ಬಟ್ ಅದಷ್ಟೇ ಫುಡ್ಡು ನಮಗೆ ಸಾಕಾಗಲ್ಲ, ನಮ್ಮ ಬಾಡಿಗೆ ಅದು ಅಡ್ಜಸ್ಟ್ ಆಗಲ್ಲ. ನನಗೆ ಆಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಟ್ಲೀಸ್ಟ್ ನೀವು ಮಧ್ಯಾಹ್ನದ ಟೈಮ್ಗೆ ನೀವು ಊಟನ ಮಾಡಿ, ಚೆನ್ನಾಗಿ ಊಟ ಮಾಡಿ. ಅಂದರೆ ಲೋ ಕ್ಯಾಲರಿ ಇರುವಂಥ ಫುಡ್ಗಳನ್ನು ತಗೊಳ್ಳಿ. ಒನ್ ಟೈಮ್ ನೀವು ಚಪಾತಿನೋ ಅಥವಾ ರಾಗಿ ರೊಟ್ಟಿನೋ ಲಿಕ್ವಿಡ್ ಥರದ್ದು ಯಾವುದಾದ್ರೂ ಒಂದು ಪ್ರೋಟೀನ್ ಇರೋವಂಥದ್ದು ಒಳ್ಳೆಯ ಒಂದು ಆಹಾರವನ್ನು ನೀವು ಒನ್ ಟೈಮ್ಗೆ ತಗೊಳ್ಳಿ. ಇನ್ನು ಮಿಕ್ಕಿದ್ದವ್ರು ಹೇಳಿದ ಹಾಗೆ ಫಾಲೋ ಮಾಡಿದರೆ ಖಂಡಿತ 3 kg ಅಂತೂ ಇಳಿಸ್ಬೋದು ಅನ್ನೋದು ಒಂದು ಐಡಿಯಾ ಬಂದಿದೆ. ನೆಕ್ಸ್ಟ್ ಮತ್ತೆ ಟ್ರೈ ಮಾಡೋಣ, ನೋಡೋಣ ಮುಂದಿನ ದಿನಗಳಲ್ಲಿ ಟ್ರೈ ಮಾಡಿ. ವೇಟ್ ಗೇನ್ ಆಗೋದು ತುಂಬಾ ಸುಲಭದಲ್ಲಿ ಆಗೋಯ್ತು. ವೇಟ್ ಲಾಸ್ ಮಾಡೋದಿದೆಯಲ್ಲ, ನಿಜವಾಗ್ಲೂ ಅದೊಂಥರ ತಪಸ್ಸಿನ ಥರ ಆಗಿಬಿಟ್ಟಿದೆ. ನಾನು ಏನೇನೋ ಸರ್ಕಸ್ ಮಾಡ್ತಾಯಿದ್ದೀನಿ, ಒಂದು 10 kg ಆದರೂ ರೆಡ್ಯೂಸ್ ಮಾಡಲೇಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾಯಿದ್ದೀನಿ. ನೋಡೋಣ, ಬಿಡಲ್ಲ, ನನ್ನ ಪ್ರಯತ್ನ ನಡೀತಾ ಇರಲಿ ಹೀಗೆ. ಈ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಸೊ ಇದು ಇಷ್ಟೇ ರೆಡ್ಯೂಸ್ ಆಗಿರೋದು ನಂದು, ಹಾನೆಸ್ಟಾಗಿ ಹೇಳಬೇಕಂದ್ರೆ. ಬಹುಶಃ ಚೆನ್ನಾಗಿ ವರ್ಕೌಟ್ ಮಾಡಿ ನೀವು ಈ ಡಯಟ್ ಫಾಲೋ ಮಾಡೋರಿದ್ರೆ ಮಾಡ್ಬೋದು. ಅದೇ ಒನ್ ಟೈಮ್ ಫುಡ್ ತೊಗೊಳ್ಳಿ ದಯವಿಟ್ಟು. ತೀರಾ ಹೆಲ್ತ್ ಇಶ್ಯೂಸ್ ಬರೋದು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಅದೆಲ್ಲ ಆಗುತ್ತೆ ಫುಡ್ ಸರಿಯಾಗಿ ಹೋಗಲಿಲ್ಲ ಅಂದರೆ. ಹಾಗಾಗಿ ಒನ್ ಟೈಮ್ ನೀವು ಲೋ ಕ್ಯಾಲರಿ ಇರುವಂಥ ಫುಡ್ನ ತಗೊಂಡು ಡಯಟ್ ಮಾಡಿ. ಈ ನಾನು ಏನು ಹೇಳಿದ್ದೆ 7 ದಿನ ಡಯಟ್ ಅದನ್ನು ಫಾಲೋ ಮಾಡ್ಬೋದು. ಬೆಳಗ್ಗೆ 3 ಎಗ್ಗು, 1 ಆ್ಯಪಲ್ಲು,
ಒಂದು ಗ್ರೀನ್ ಟೀ ಒಂದು ಹಾಫ್ ಆನ್ ಅವರ್ ಗ್ಯಾಪ್ ಬಿಟ್ಟು ತಗೋಬೇಕು. ಬೆಳಗ್ಗೆ ಒಂದು ಡಿಟಾಕ್ಸ್ ವಾಟರು, ಮಧ್ಯಾಹ್ನ ಏನಾದರೂ ಚೆನ್ನಾಗಿ ಊಟ ಮಾಡಿ, ಮಧ್ಯಾಹ್ನ ಎಗ್ ಆ್ಯಪಲ್ನ ಬೇಕಾದ್ರೆ ಸ್ಕಿಪ್ ಮಾಡಿ, ರಾತ್ರಿಗೆ ಅಗೇನ್ ನೀವು ಎಗ್ ಆ್ಯಪಲ್ ಒಂದು ಏನಿದೆಯೋ ಆ ಡಯೆಟ್ನ ನೀವು ಫಾಲೋ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ.